ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ಟೈಮು 2 o'clock ಆಗಿದೆ. ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುದ್ದು ಸ್ಕೂಲಲ್ಲಿ ಒಂದು ಬುಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಹಾಗಾಗಿ ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮೋಕ್ಷಿಗೆ ವೆಯ್ಟಿಂಗು, ಇನ್ನೂ ಬಂದಿಲ್ಲ. ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಅವ್ರು ಊಟಕ್ಕೆ ಬರ್ತಾರಲ್ಲ, ಆ ಟೈಮಲ್ಲೇ ಹೋಗಿ ತಗೊಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಗೊಂಬೆ ಬಂಗಾರೇನು ರೆಡಿಯಾಗಿದೆ, ಶೂ ಹಾಕೋತಾ ಇದ್ದಾಳೆ. ಬನ್ನಿ ತೋರಿಸ್ತಿದ್ದೆ. ಅಲ್ಲಿಗೆ ಬಂಗಾರ ಓನಮ್ಮ ಶೂ ಹಾಕೊಡ್ಲ. ಹಾಯ್ ಹೇಳ್ಬಿಡು ಬಂಗಾರಿ. ಒಂದು ನನ್ನ ಬಂಗಾರಿ ಸಣ್ಣ ಆಗ್ಬಿಟ್ಟಿದ್ದೆ, ಹುಷಾರಿಲ್ಲ ಪುಟಾಣಿಗೆ. ಬಂಗಾರಿ ಒಂದು ಪೆನ್ ಕಿಸ್ಕೊಡಪ್ಪಿ. ಎಲ್ಲಿಗೆ ಹೋಯ್ತಿರೋದಮ್ಮ ನಾವು? ಎಲ್ಲಿ ಹೋಯ್ತಿದ್ದೀವಮ್ಮ? ಗುಡ್ ಗರ್ಲ್. ಬನ್ನಿ, ಶೂ ಹಾಕೊಂಡು ರೆಡಿ ಆಗೋಣ. ಮೋಕ್ಷಿ ಬಂದಮೇಲೆ ಹೊರಡೋಣ. ಮುದ್ದು ಬಾಯಿಲಿ. ಮುದ್ದು ರೆಡಿನಾ? ಎಲ್ಲಿಗೆ ಹೋಗ್ತಿದ್ದೀವಿ? ಬುಕ್ ತರಕ್ಕೆ. ಎಲ್ಲಿ? ಸ್ಕೂಲಲ್ಲಿ. ರೆಡಿನಾ ಸ್ಕೂಲ್ಗೆ ಹೋಗೋಕ್ಕೆ? ಫುಲ್ ಜೋಶಾ? ಬನ್ನಿ ಹೋಗೋಣ. ಗೊಂಬೆ ಪ್ಯಾಂಟ್ ಹಾಕಲ್ರಿ. ಬನ್ರಿ. ಅದೇ ಫಸ್ಟ್ ತಗೊಂಡು ಹಾಕ್ಸ್ಕೊಂಡಿರೋದು. ಫಸ್ಟ್ ಶೂ. ಎಲ್ಲಿಗೆ ಹೋಯ್ತಿದ್ದೀವಿ ಗೊಂಬೆ? ಗೊಂಬೆ ಬಾಯ್. ಗೊಂಬೆ ಇಲ್ಲಿ ಬಾಯ್. ನಡೆಯತ್ತು. ರೆಡಿನಾ? ಗೊಂಬೆ ಮುದ್ದೆ ಮಾಡ್ತಿದ್ದೀರಾ? ನಮ್ಮ ಗೊಂಬೆ ಬಂಗಾರಿಗೆ ಇಲ್ಲೊಬ್ಳು ಫ್ರೆಂಡ್ ಸಿಕ್ಕಿದ್ದಾಳೆ ನೋಡಿ, ಆಟ ಆಡ್ತಾ ಇದ್ದಾಳೆ. ಹಾಗೆಯೇ ಅಲ್ಲಿ ಊಟಕ್ಕೆ ಲಂಚ್ ಪೀರಿಯಡ್ ಇತ್ತು. ನಾವು ಹೋದಾಗ ಹಾಗೆ ಒಂದು 10 minutes ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೇ ಕೂತ್ಕೊಂಡು. ಇವಾಗ ಅಲ್ಲಿ ನನ್ನ ಗೊಂಬೆಗೆ ಫ್ರೆಂಡ್ ಸಿಕ್ಕಿದ್ದಾಳೆ ಇವಾಗ ಆಟ ಆಡೋಕ್ಕೆ. ಬನ್ನಿ ಬೇಗ ಗುಗ್ಗ. ಬಾರೆ ಗೊಂಬೆ ಇಲ್ಲಿ ಬಾ.
ಬಾ. ಈ ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ವೆಯ್ಟ್ ಮಾಡೋಷ್ಟೊತ್ತಿಗೆ 10 ಮಿನಿಟ್ಸು 1 ಅವರ್ ವೆಯ್ಟ್ ಮಾಡ್ದಂಗೆ ಆಯಿತು ನಮಗೆ. ಅಷ್ಟು ಕ್ವಾಟ್ಲೆ ಕೊಡ್ತಾಯಿದ್ರು ಇಬ್ಬರೂ. ಆಮೇಲೆ ನೆಕ್ಸ್ಟ್ ಅವ್ರದ್ದು ಲಂಚ್ ಪೀರಿಯಡ್ ಎಲ್ಲ ಮುಗೀತು. ಸರಿ ಅಂತೇಳ್ಬಿಟ್ಟು ಒಳಗೆ ಆಫೀಸ್ ಒಳಗೆ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ಕೊತಾ ಇದ್ದೀವಿ. ಬುಕ್ಸಿಗೆ ಎಷ್ಟು, ಆಮೇಲೆ ಬ್ಯಾಗು ಎಲ್ಲ ಅವರೇ ಕೊಡ್ತಾರೆ ಬ್ಯಾಗೆಲ್ಲ. ಹಾಗಾಗಿ ಎಲ್ಲದು ಎಷ್ಟೆಷ್ಟು ಅಮೌಂಟು ಅಂತೇಳ್ಬಿಟ್ಟು ಕೇಳಿಕೊಂಡು ಇವಾಗ ಪೇ ಮಾಡಬೇಕು. ಆಮೇಲೆ ನಾನು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ನಾನು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಹಾಗೆ ಸೈಡಿಂದ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಇವಾಗ ಪೇ ಮಾಡ್ತಾ ಇದ್ದೀವಿ. ಎಷ್ಟು 12,000 13,000 ಯೂನಿಫಾರ್ಮು ಬುಕ್ಸಿಗೆಲ್ಲ ಪೇ ಮಾಡಿದ್ದು. ನಾವು ಓದಬೇಕಾದ್ರೆ ಇಡೀ ಕಾಲೇಜ್ ಓದಬೇಕಾದ್ರೇ ಕಾಲೇಜಿಗೆ 1 ವರ್ಷದ ಫೀಸ್ ಎಲ್ಲ ಆಗಿರೋದು ಅಷ್ಟು. ಇವಾಗ ಮಕ್ಕಳಿಗೆ ಬುಕ್ಕು ಯೂನಿಫಾರ್ಮ್ಗೆ ಅಷ್ಟು ಕಟ್ಟಬೇಕು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಬುಕ್ ಪೇ ಎಲ್ಲ ಮಾಡಿಬಿಟ್ಟು ಇವಾಗ ಮನೆ ಕಡೆಗೆ ಹೊರಟ್ವಿ. ಏನಾಯಿತು ಎತ್ತ ಬುಕ್ಕಿನ ಕತೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಹೇಳ್ತೀನಿ ನೋಡಿ ಏನಾಯಿತು ಅಂತ ಹೇಳ್ಬಿಟ್ಟು. ಮನೆಗೆ ಬಂದ್ವಿ. ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ, ಮಜ್ಜಿಗೆ ಸಾಂಬಾರು ಮತ್ತು ರೈಸು. ಬಂದು ಊಟ ಮಾಡಿಕೊಂಡು ಹೊರಟ್ರು ಮೋಕ್ಷಿ. ಏನು ಗೊಂಬೆ, ಊಟ ಎಲ್ಲ ಮುಗಿಸಿ ಬಟ್ಟೆ ಎತ್ಕೊಬಂದು ಬಟ್ಟೆ ಬಿಡಿಸ್ತಾ ಇದ್ದೀವಿ. ಇವಾಗ ನಮ್ಮದು ವಿಡಿಯೋಗ್ರಾಫರ್ ಇವಾಗ ಖುಷ್ ಅವರು ವಿಡಿಯೋಗ್ರಾಫರ್ ಆಗಿದ್ದಾರೆ. ಇವಾಗ ನಮ್ಮನೆ ಯಾರು ವಿಡಿಯೋ ಮಾಡ್ತಿರೋದು? ನಾನು. ಏನಂದರೆ ಬುಕ್ ತಗೊಬರೋಣ ಅಂತ ಹೇಳ್ಬಿಟ್ಟು ಖುಷಿಲಿ ಹೋದ್ವಾ, ಸ್ಕೂಲ್ ಹತ್ರ ಹೋದ್ವಾ, ಅಮೌಂಟ್ ಎಲ್ಲ ಕಟ್ಟಾಯ್ತಾ. ಕಟ್ಟಾಗಲೇ ಅಲ್ಲೇನಂದರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ತಿರಲ್ಲ ಅವತ್ತೇ ಅವರೇ ನೇಮೆಲ್ಲ ಬರೆದ್ಬಿಟ್ಟು ಬುಕ್ನ ಕೊಟ್ಟು ಕಳಿಸ್ತಾರೆ ಅಂದರು. ಸುಮ್ಮನೆ ಹೋಗಿ ಅಮೌಂಟ್ ಕಟ್ಬಿಟ್ಟು ಬಂದಿದ್ದಾಯಿತು. ಜಂಪ್ ಜಂಪ್ ಮಾಡು. ಅವ್ವಾ ಎಲ್ಲಿ ಜಂಪ್ ಮಾಡೋದು? ಆಮೇಲೆ ನೆಕ್ಸ್ಟು ಮಕ್ಕಳನ್ನೆಲ್ಲ ಮಲಗಿಸಿ ಆಮೇಲೆ ಎದ್ಮೇಲೆ ಹಾಲೆಲ್ಲ ಕುಡಿಸ್ಕೊಂಡು ಇವಾಗ ನೆಕ್ಸ್ಟು ವಾಕಿಂಗಿಗೆ ಬಂದಿದ್ದೀವಿ. ಇನ್ನೇನು ಗೊತ್ತಲ್ಲ ಮಾಮೂಲಿ, ಅಂದರೆ ಸ್ವಲ್ಪ ಚಳಿ ಇತ್ತು ಹಾಗಾಗಿ ಎಲ್ಲ ಫುಲ್ಲು ಪ್ಯಾಕಪ್ ಮಾಡಿಕೊಂಡು ವಾಕ್ ಕರ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಚಳಿ ಥಂಡಿ ಗಾಳಿ ಎಲ್ಲ ಇರುತ್ತೆ. ಹಾಗಾಗಿ ವಾಕಿಂಗ್ ಕರ್ಕೊಂಡು ಒಂದು ದಿನ ಮಳೆ ಇಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಮಳೆ ಬಂದಿದ್ದರೆ ಏನು ಕರ್ಕೊಂಡು ಹೋಗಲ್ಲ. ಮತ್ತು ಮಳೆ ಇರಲಿಲ್ಲ, ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ಥಂಡಿ ಗಾಳಿ ಬೀಸ್ತಾಯಿತ್ತು ಅಂತ ಹೇಳ್ಬಿಟ್ಟು ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ನಮ್ಮ ಗೊಂಬೆ ಬಂಗಾರಿ ಫುಲ್ ಡಲ್ ಆಗಿಬಿಟ್ಟಿದೆ, ಹುಷಾರಿಲ್ಲ ಪಾಪ, ಅದಕ್ಕೋಸ್ಕರ ಡಲ್ಲಾಗಿದೆ ನೋಡಿ. ನೆಕ್ಸ್ಟು ಇವಾಗ ವಾಕೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡ್ತೀವಿ. ನೈಟ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಟಿಫನ್ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮದು ಹೋಟೆಲಲ್ಲಿ ಮಾಡ್ತಾಯಿದ್ದಂಥ ಚಿತ್ರಾನ್ನ, ಒಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಟೊಮೆಟೊ ಚಿತ್ರಾನ್ನ, ಮಸಾಲೆ ಟೊಮೆಟೊ ಚಿತ್ರಾನ್ನ ಅಂತ ಹೇಳ್ಬಿಟ್ಟು ಏನಿಲ್ಲ ಸಿಂಪಲಾಗಿ ಒಗ್ಗರಣೆ ಹಾಕೊಳ್ಳೋದು. ಮಾಮೂಲಿ ಗೊತ್ತೆಲ್ಲ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಬಾಡಿಸೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೆಟೊ. ನೋಡಿ ಈ ಥರ ಫುಲ್ಲು ಸಾಫ್ಟ್ ಆಗಬೇಕು.
ಆ ಥರ ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು, ಆಯಿಲೆಲ್ಲ ಬಿಟ್ಕೊಬಿಡ್ಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಏನಪ್ಪ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಇದಕ್ಕೊಂದು ಪೌಡರ್ ಹಾಕ್ತೀವಿ. ಅದು ಜೀರಿಗೆ, ಮೆಂತ್ಯ ಮತ್ತು ಚಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಪುಡಿ ಮಾಡಿ ಹಾಕಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಬಟ್ ಆವಾಗ ನಮ್ಮದು ಹೋಟೆಲಲ್ಲಿ ಮಾಡುವಾಗ ಇದ್ದ ಟೇಸ್ಟು ಇವಾಗ ಅಷ್ಟೊಂದು ಟೇಸ್ಟ್ ಬರಲ್ಲ. ಅದು ಏನೋ ಗೊತ್ತಿಲ್ಲ, ಅದು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ವಲ್ಲ ಅದಕ್ಕೋ ಏನೋ ಅಂತ. ಆಮೇಲೆ ನೆಕ್ಸ್ಟ್ ಹಾಗೆ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ, ಅದನ್ನು ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿಟ್ಬಿಡೋಣ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟ್ ಆ ಕೆಲಸನ ಮಾಡ್ತಾಯಿದ್ದೀನಿ. ಈಗ ನೋಡಿ ಬೆಣ್ಣೆ ಇಷ್ಟು ಸಿಕ್ಕಿದೆ ನನಗೆ. ಇದು ಹೇಗೆ ಬೆಣ್ಣೆ ಎಲ್ಲ ತೆಗಿತೀನಿ, ಯಾವ ಥರ ತುಪ್ಪ ಕಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಯಾರೂ ನೋಡಿಲ್ಲ ಅಂದರೆ ಹೋಗಿ ಒಂದು ಸತಿ ಚೆಕ್ ಮಾಡಿ ನೋಡಿ. ನಮ್ಮ ತುಪ್ಪ ಎಲ್ಲ ರೆಡಿ ಆಯಿತು. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.